29 ವರ್ಷಗಳಾದ ಮೇಲೆ ಪೊಲೀಸರ ಬಲೆಗೆ ದಂಡುಪಾಳ್ಯ ಗ್ಯಾಂಗ್ನ ಆರೋಪಿ ಸಿಕ್ಕಿಬಿದ್ದಿದ್ದಾನೆ. ದಂಡುಪಾಳ್ಯ ಗ್ಯಾಂಗ್ ಅಂತ ಹೇಳಿದ್ರೇ ಸುಮಾರು 2.5 ದಶಕದ ಹಿಂದೆ ಒಂಥರ ಅದೊಂದು ದುಸ್ವಪ್ನ. ಅದು ದಂಡುಪಾಳ್ಯ ಹೆಸರು ಹೇಳಿದರೆ ಸಾಕು ಹೆದರಿಕೊಳ್ಳುವಂಥ ಕಾಲ ಕೂಡ ಇತ್ತು. ಈ ಗ್ಯಾಂಗ್ ಯಾವಾಗ ಬರ್ತಾರೆ, ಯಾವಾಗ ಇವ್ರು ನೀರು ಕೇಳ್ತಾರೆ, ಯಾವಾಗ ಒಂಟಿ ಮನೆಗಳನ್ನು ಇವರು ಐಡೆಂಟಿಫೈ ಮಾಡ್ತಾರೆ, ಯಾವಾಗ ಚಿಂದಿ ಆಯೋ ರೀತಿಯಲ್ಲಿ ಏನೋ ಕಾಮಗಾರಿ ಮಾಡೋ ರೀತಿಯಲ್ಲಿ ಒಂಟಿ ಮನೆಗಳ ಕಡೆಗೆ ಬರ್ತಾರೆ, ಅಥವಾ ಮನೆಗಳಲ್ಲಿ ಯಾರೂ ಇಲ್ಲ ಬರೀ ಮಹಿಳೆ ಇರ್ತಾಳೆ ಅಂಥ ಮನೆಗಳನ್ನು ಗುರುತು ಮಾಡ್ತಾರೆ. ಬರೀ ದರೋಡೆಕೋರಲ್ಲ ಇವರು ಅತ್ಯಾಚಾರಿಗಳು ಹೌದು, ವಿಕೃತ ಕಾಮಿಗಳು ಹೌದು, ಆನಂತರ ಕೊಲೆಗಡಕರೂ ಹೌದು. ಕುತ್ತಿಗೆಯನ್ನು ಯಾವಾಗ ಸೀಳ್ತಾರೆ, ಆ ಕುತ್ತಿಗೆ ಸೀಳಿದಾಗ ಬರ್ತಕ್ಕಂಥ ಶಬ್ದವನ್ನು ಯಾವ ಥರ ವಿಕೃತವಾಗಿ ಆನಂದಿಸಿದ್ದಾರೆ. ಈ ಥರದೊಂದು ಭಯ ಭೀತಿ ಪಡುವಂಥ ಕಾಲ ಇತ್ತು. ಅವತ್ತಿನ ಕಾಲಕ್ಕೆ ಈ ಇಡೀ ದಂಡುಪಾಳ್ಯ ಗ್ಯಾಂಗನ್ನು ಹೆಡೆಮುರಿ ಕಟ್ಟಿದಂಥವರು ಚಲಪತಿಯವರು. ಅವರು ಮೊದಲಿಗೆ ಇದನ್ನು ಟ್ರ್ಯಾಕ್ ತೊಗೊಂಡು ಹೋಗಿ ಒಂದು ದೇವಸ್ಥಾನದ ಕಳವೆಗೆ ಸಂಬಂಧಪಟ್ಟಂತೆ ಆ ತ್ರಿಶೂಲನ್ನು ಕದ್ದುಕೊಂಡು ಹೋಗಿದ್ದಾಗ, ಆ ದೇವಸ್ಥಾನದಲ್ಲಿ ಕೊಲೆಗಳಾಗಿದ್ದಾಗ ಆ ತ್ರಿಶೂಲ ದೇವರ ಸಾಮಾನಿನ ಮೂಲಕವಾಗಿ ಈ ಗ್ಯಾಂಗನ್ನು ಪತ್ತೆ ಹಚ್ಚಿರ್ತಾರೆ. ಅವರು ಏನೋ ಕೇಸ್ ಪತ್ತೆ ಹಚ್ಚಕ್ಕೆ ಹೋದಾಗ ಯಾವುದೋ ಕಳ್ಳತನದ ಕೇಸ್ ಸಿಕ್ಕಾಕೊಂಡು ಇವರೆಲ್ಲ ಸಿಕ್ಕಾಕೊಂಡಿದ್ರು. ಆದರೆ ಒಬ್ಬ ಮಾತ್ರ ಮಿಸ್ ಆಗಿದ್ದ, ಚಿಕ್ಕ ಹನುಮ. ಮಂಗಳೂರಿನ ಉರ್ವಾ ಪೊಲೀಸರಿಂದ ಇದೀಗ ಈ ಚಿಕ್ಕ ಹನುಮ ಎಲಿಯಾಸ್ ಚಿಕ್ಕ ಹನುಮಂತಪ್ಪ ಇವತ್ತಿಗೆ ನೋಡಿ ಇವನಿಗೆ 55 ವರ್ಷ. 29 ವರ್ಷಗಳಾದ ಮೇಲೆ ಇವನು ಸಿಕ್ಕಾಕೊಂಡಿದ್ದಾನೆ. ಈ 29 ವರ್ಷಗಳಲ್ಲಿ ಈ ಚಿಕ್ಕ ಹನುಮ ಇನ್ನೂ ಏನೇನು ಮಾಡಿದ್ನೋ ಗೊತ್ತಿಲ್ಲ, ಸಿಕ್ಕೇ ಇಲ್ವಲ್ಲ ಇವನು. ಇವರು ಬೆಳಗ್ಗೆ ಆದರೆ ಇಂಥ ಕೆಲಸ ಮಾಡದೆ ಅಂತೂ ಜೀವನ ಮಾಡಿಲ್ಲ. ಇವರು ಇಲ್ಲ ಕಳ್ತನ ಮಾಡಿರ್ತಾರೆ, ಇಲ್ಲ ಕೊಲೆ ಮಾಡಿರ್ತಾರೆ, ಇಲ್ಲ ಸುಲಿಗೆ ಮಾಡಿರ್ತಾರೆ, ಏನೋ ಒಂದು ಕೃತ್ಯ ಮಾಡಿಯೇ ಜೀವನ ಹಾಕುವಂಥವ್ರು ಇವರು. ಇವನು ಗ್ಯಾಂಗ್ನವ್ರು ಎಲ್ಲರೂ ವೈಟ್ ಡ್ರೆಸ್ಸಲ್ಲೇ ಇದ್ದಾರೆ ಇವತ್ತಿಗೆ ಜೈಲಲ್ಲಿ, ಎಲ್ಲರೂ ಬಿಳಿ ಬಟ್ಟೆದೇ ಇರ್ತಾರೆ. ಇವನಿಲ್ಲ. 55 ವರ್ಷ ಇವತ್ತಿಗೆ ಇವನು ಬಂಧಿತ ಆಗಿದ್ದಾನೆ. 1997ನಲ್ಲಿ ಉರ್ವಾ ಠಾಣಾ ವ್ಯಾಪ್ತಿಯಲ್ಲಾಗಿದ್ದ ಜೋಡಿ ಕೊಲೆ ಇದು. 29 ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ ಇವನು ಆಂಧ್ರ ಪ್ರದೇಶದ ಅನ್ನಮಯ್ಯ ಜಿಲ್ಲೆಯ ಮದನಪಲ್ಲಿ ಬಳಿಯಲ್ಲಿ ಇವನು ಅರೆಸ್ಟ್ ಆಗಿದ್ದಾನೆ. 11/10/1997 ಅವತ್ತಾಗಿದ್ದಂಥ ಕೊಲೆ ಇದು. ಉರ್ವಾ ಮಾರಿಗುಡಿ ಕ್ರಾಸ್ ಬಳಿ ಅನ್ವರ್ ಮಹಲ್ ಬಳಿ ಘಟನೆ ಆಗಿತ್ತು. ಮಧ್ಯರಾತ್ರಿ ಮನೆಗೆ ನುಗ್ಗಿ ಅಟ್ಟಹಾಸ ಮೆರೆದು ಬಿಟ್ಟಿತ್ತು ದಂಡುಪಾಳ್ಯ ಗ್ಯಾಂಗ್. ಮನೆಯಲ್ಲಿದ್ದಂತಹ ಲೂಯಿಸ್ ಡಿಮೆಲ್ಲೋ 80 ವರ್ಷ ರೀ ಅವರಿಗೆ, ಪಾಪ 80 ವರ್ಷ ಅವರಿಗೆ. ಲೂಯಿಸ್ ಡಿಮೆಲ್ಲೋ ಅವ್ರನ್ನ ಕೊಂದು ಹಾಕಿರ್ತಾರೆ. ರಂಜಿತ್ ವೇಗಸ್ ಬರೀ 19 ವರ್ಷ, ಇನ್ನೂ ಜೀವನ ಏನು ಕಾಣದಂಥ ವಯಸ್ಸು, ಜೀವನದ ಬಗ್ಗೆ ಕನಸಿರ್ತಕ್ಕಂಥ ವಯಸ್ಸಲ್ಲಿ ಆ ಹುಡುಗ ಇದ್ದ, ಅವನನ್ನು ಸಾಯಿಸ್ತಾರೆ. ಕೊಲೆ ಮಾಡಿ ಚಿನ್ನಾಭರಣ ದೋಚಿಕೊಂಡು ಪರಾರಿಯಾಗಿತ್ತು ಈ ಒಂದು ಗ್ಯಾಂಗ್. ಈ ಚಿಕ್ಕ ಹನುಮ ಸೇರಿದಂತೆ ಕೃತ್ಯ ನಡೆಸಿದ್ದ 8 ಜನ ಗ್ಯಾಂಗ್ನವ್ರನ್ನು ಕೂಡ ವಿಚಾರಣೆ ಮುಗಿದು ದೋಷಿಗಳು ಅಂತ ತೀರ್ಪು ಆಗಿತ್ತು. ಇವನು ಮಾತ್ರ ಸಿಕ್ಕಿರಲಿಲ್ಲ. ಹೆಸರು ಬದಲಾಯಿಸಿಕೊಂಡು ಈ ಚಿಕ್ಕ ಹನುಮ ನಾಪತ್ತೆ ಆಗಿಬಿಟ್ಟಿದ್ದ. ಕೆ ಕೃಷ್ಣಪ್ಪ ಅಲಿಯಾಸ್ ಕೃಷ್ಣ ಅಂತೇಳಿ ಹೆಸರು ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದ. ಇವನ ವಿರುದ್ಧ 11 ಕೊಲೆ 2 ದರೋಡೆ ಕೇಸ್ ದಾಖಲಾಗಿದೆ. ಅವತ್ತಿನ ದಂಡುಪಾಳ್ಯ ಗ್ಯಾಂಗ್ನ ಮೆಂಬರ್ಸು, ಸದಸ್ಯರು, ಈ ಕಮಿಟಿ ಇತ್ತಲ್ಲ ದಂಡುಪಾಳ್ಯ ಕಮಿಟಿ, ಆ ಕಮಿಟಿ ಮೆಂಬರ್ ಯಾರ್ಯಾರು ಅಂದರೆ ದೊಡ್ಡ ಹನುಮ ಅಲಿಯಾಸ್ ಹನುಮ, ವೆಂಕಟೇಶ ಅಲಿಯಾಸ್ ಚಂದ್ರ, ಮುನಿಕೃಷ್ಣ ಅಲಿಯಾಸ್ ನಲ್ಲತಿಮ್ಮ, ಮುನಿಕೃಷ್ಣ ಇನ್ನೊಬ್ಬ ಬರುತ್ತೆ, ನಲ್ಲತಿಮ್ಮ ಅಲಿಯಾಸ್ ತಿಮ್ಮ, ಕೃಷ್ಣ ಅಲಿಯಾಸ್ ದಂಡುಪಾಳ್ಯ ಕೃಷ್ಣ, ನಾಗರಾಜ, ಚಿಕ್ಕ ಹನುಮ, ಕೃಷ್ಣಾಡು ಕೃಷ್ಣ, ವೆಂಕಟೇಶ, ಚಿಕ್ಕ ಹನುಮ, ದೊಡ್ಡ ಹನುಮ ಸೇರಿದಂತೆ 5 ದೋಷಿಗಳು. 34ನೇ ಹೆಚ್ಚುವರಿ ನಗರ ಸಿವಿಲ್ ಮತ್ತು ಸೆಷನ್ಸ್ ಕೋರ್ಟ್ನಿಂದ ತೀರ್ಪು ಕೂಡ ಬಂದು 5 ದೋಷಿಗಳಲ್ಲಿ ಚಿಕ್ಕ ಹನುಮ ಮಾತ್ರ ಇಲ್ಲಿವರೆಗೂ ಸಿಕ್ಕಿರಲಿಲ್ಲ. 2010ನಲ್ಲಿ ವಾರೆಂಟ್ ಹೊರಡಿಸಿತ್ತು ಕೋರ್ಟ್. ವಾರೆಂಟ್ ಹೊರಡಿಸಿದ ಮೇಲೆ ಮಂಗಳೂರಿನ JMFC ಕಡೆಯಿಂದ 2ನೇ ನ್ಯಾಯಾಲಯ ವಾರೆಂಟ್ ಹೊರಡಿಸಿತ್ತು. ಅವತ್ತಿಂದ ಹುಡುಕ್ತಾನೇ ಇತ್ತು, ಸಿಕ್ಕಿರಲಿಲ್ಲ.